ಸರ್ಕಾರ ಮಾಡಿರೋ ಕೆಲಸ ಒಳ್ಳೆಯದು. ಬಟ್ ಕಾರ್ಮಿಕರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳಿಸ್ಬೇಕು. ತಿಳಿಸಿ ಆದಮೇಲೆ ಅದ್ರ ಬಗ್ಗೆ ಏನು ಅಂತ ಇನ್ನೂ ಸ್ವಲ್ಪ ಅರಿವು ಇದಾಗ್ತಿಲ್ಲ ಸರ್ ಜನಗಳಿಗೆ. ದೇವ್ರಿಗೆ ವರ ಕೊಟ್ಟರೆ ಪೂಜಾರಿ ವರ ಕೊಟ್ಟಿಲ್ಲ ಅನ್ನೋ ರೀತಿ ಇದಾಗ್ತಿದೆ ಸರ್. ಅವ್ರ ಮೇಲೆ ವಿಶ್ವಾಸ ಇದೆ ಸರ್ ನಮ್ಮ ಸರ್ ಸಂತೋಷ್ ಸರ್ ಹತ್ರ. ಕಟ್ಟಡ ಕಾರ್ಮಿಕರ ಅಭ್ಯುದಯಕ್ಕಾಗಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಕಟ್ಟಡ ಕಾರ್ಮಿಕರು ಅಂದರೆ ಶ್ರಮಜೀವಿಗಳು, ಬೆವರರಿಸಿ ದುಡಿಯೋವಂಥವ್ರು. ಇವ್ರಿಗೆ ಏನಾದರೂ ಮಾಡಿ ಹೆಲ್ಪ್ ಮಾಡಬೇಕು ಅಂತ ಒಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇದು ಕೆಲವು ಜನಕ್ಕೆ ತಲುಪ್ತಾ ಇದ್ದರೆ ಕೆಲವು ಜನಕ್ಕೆ ತಲುಪ್ತಾ ಇಲ್ಲ. ಮಧ್ಯವರ್ತಿಗಳ ಹಾವಳಿಯಿಂದ ಕೂಡ ಅವ್ರಿಗೆ ತಲುಪ್ತಾ ಇಲ್ಲ. ಈ ಒಂದು ಯೋಜನೆಗಳಿಂದ ಯಾರೆಲ್ಲ ಫಲಾನುಭವಿಗಳಾಗಿದ್ದಾರೆ, ಯಾರಿಗೆಲ್ಲ ಯೋಜನೆ ಸಿಗ್ತಿದೆ, ಅವರೇನಂತಾರೆ ಅನ್ನೋದನ್ನು ನಾವು ಕೇಳ್ತಾ ಹೋಗೋಣ. ನಮ್ಮ ಜೊತೆ ಕಟ್ಟಡ ಕಾರ್ಮಿಕ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಅಶೋಕ್ ಅಂತೇಳಿ. ಸರ್, ನೀವು ಕಟ್ಟಡ ಕಾರ್ಮಿಕರ ನಾಯಕರ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆ ಸಾಕಷ್ಟು ಕಟ್ಟಡ ಕಾರ್ಮಿಕರು ಕೂಡ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಗಳನ್ನು ನೀವು ನಿಮ್ಮ ಕಾರ್ಮಿಕರಿಗೆ ವಿವರಿಸಿ ಹೇಳಿದ್ದೀರಾ? ಅವ್ರೇನಂತಾರೆ ಸರ್? ಅವ್ರ ರೆಸ್ಪಾನ್ಸ್ ಏನಿದೆ ಸರ್? ಸರ್ ಅವ್ರಿಗೆ ಹೇಳಿದ್ದೀವಿ ಸರ್. ಜನಗಳು ಸರ್ಕಾರದ ಮೇಲೆ ಜಾಸ್ತಿ ಇದು ತಿಳಿಸೋಂಥ ಕೆಲಸ ಮಾಡ್ತಾಯಿದ್ದೀವಿ ನಾವು. ಅವ್ರು ಮಾಡಿರೋ ಕೆಲಸ, ಸರ್ಕಾರ ಮಾಡಿರೋ ಕೆಲಸ ಒಳ್ಳೆಯದು. ಬಟ್ ಕಾರ್ಮಿಕರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳಿಸ್ಬೇಕು. ತಿಳಿಸಿ ಆದಮೇಲೆ ಅದ್ರ ಬಗ್ಗೆ ಏನು ಅಂತ ಇನ್ನೂ ಸ್ವಲ್ಪ ಅರಿವು ಇದಾಗ್ತಿಲ್ಲ ಸರ್ ಜನಗಳಿಗೆ. ಸರ್, ಈಗ ನೀವು ಈಗಾಗಲೇ ನಿಮ್ಮ ಕಾರ್ಮಿಕರಿಗೆ ಕೆಲವೊಂದು ಕಾರ್ಡ್ ಮಾಡಿಸ್ಕೊಟ್ಟಿದ್ದೀರಾ, ಲೇಬರ್ ಕಾರ್ಡ್ನ. ಏನೆಲ್ಲ ಸೌಲಭ್ಯಗಳು ನಿಮ್ಮ ಕಾರ್ಮಿಕರಿಗೆ ಸಿಕ್ಕಿದೆ ಸರ್? ಸರ್ ಲೇಬರ್ ಕಿಟ್ ಸಿಕ್ಕಿದೆ, ಹೆಲ್ತ್ ಇದು ಕಿಟ್ ಸಿಕ್ಕಿದೆ. ಆಮೇಲೆ ಅವ್ರಿಗೆ ಮಾಮೂಲಿ ಸ್ಕೂಲು ಕಿಟ್ ಸಿಕ್ಕಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡ್ತಾರೆ, ಅದೆಲ್ಲ ಸಿಕ್ಕಿದೆ ಸರ್, ಸಿಕ್ಕಿದೆ. ಬಟ್ ಇನ್ನೂ ಹೆಚ್ಚಿನ ಮಾಹಿತಿ ಜಾಸ್ತಿ ಸಿಗಬೇಕು, ಇದು ಸಿಗ್ತಾ ಇಲ್ಲ. ಅಂದರೆ ಮದುವೆ ಆಗದವ್ರಿಗೆ ಮದುವೆಗೆ ಖರ್ಚು ಕೊಡ್ತಾ ಇದ್ದಾರೆ, ಅವರ ಮಕ್ಕಳ ಶಿಕ್ಷಣಕ್ಕೂ ಕೂಡ ಧನ ಸಹಾಯ ಕೊಡ್ತಾ ಇದ್ದಾರೆ. ಇದೆಲ್ಲ ಕಾರ್ಮಿಕರಿಗೆ ನೀವು ಹೇಳಿದ್ದೀರಾ ಅಥವಾ ಸಿಕ್ಕಿದೆ ಅವರಿಗೆಲ್ಲ ಅಂತ? ಹೇಳಿದ್ದೀವಿ, ಆದರೆ ಇದು ಇನ್ನೂ ಯಾವುದು ಜನಗಳಿಗೆ ಸಿಗ್ತಾ ಇಲ್ಲ. ಏನು ಮೇನ್ ಅಂದರೆ ಸ್ವಲ್ಪ ಸಿಕ್ಕಿದೆ ಅಷ್ಟೇ, ಅದ್ರ ಮೇಲೆ ಜಾಸ್ತಿ ಸಿಕ್ಕಿಲ್ಲ ಸರ್. ಅಂದರೆ ಜಾಸ್ತಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ರೀಸನ್ಗೋಸ್ಕರ ಜಾಸ್ತಿ ಸಿಕ್ಕಿಲ್ಲ ಸರ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅರಿವು ಆಗಿಲ್ಲ ಸರ್. ಇವಾಗ ನಾವು ಅಪ್ಲಿಕೇಶನ್ ಹಾಕಿರೋ ಜನಗಳು ಅಲ್ಲಿ ಮೇಲಿಂದ ಆರ್ಡ್ರ್ ಆಗಿದೆ. ಬಟ್ ಇಲ್ಲಿ ಸೆಂಟ್ರಲ್ ಇರೋರನ್ನು ಇದು ಮಾಡ್ತಿಲ್ಲ ಸರ್. ದೇವ್ರಿಗೆ ವರ ಕೊಟ್ಟರೆ ಪೂಜಾರಿ ವರ ಕೊಟ್ಟಿಲ್ಲ ಅನ್ನೋ ರೀತಿ ಇದಾಗ್ತಿದೆ ಸರ್. ಅಂದರೆ ಇವಾಗ ಕಾರ್ಮಿಕ ಇಲಾಖೆಯವರೇನೋ ಕೊಡ್ತಾ ಇದ್ದಾರೆ, ಮಧ್ಯದಲ್ಲಿದ್ದವರಿಂದ ಡಿಲೇ ಆಗ್ತಿದೆ ಅಂತ ಹೇಳ್ತಿದ್ದೀರಿ. ಸರ್, ನೀವು ಇದ್ರ ಬಗ್ಗೆ ಏನಾದರೂ ಮನವಿ ಮಾಡ್ಕೊಂಡಿದ್ದೀರಾ ನಿಮ್ಮ ಅಧಿಕಾರಿಗಳಿಗಾಗ್ಬೋದು? ಅಂದರೆ ನಮಗೆ ಸಕಾಲಕ್ಕೆ ಸೌಲಭ್ಯಗಳು ಸಿಗ್ತಿಲ್ಲ ಅಂತ ಏನಾದರೂ ಹೇಳಿದ್ರಾ? ಇನ್ನೂ ಹೇಳಿಲ್ಲ ಸರ್. ಬಟ್ ಅಪ್ಲಿಕೇಶನ್ ಹಾಕಿದ ಇದರಲ್ಲಿಂದನೇ ನಾವು ಯಾವುದು ಇನ್ನೂ ಏನು ಹೇಳಿಲ್ಲ. ಇವಾಗ ನಮ್ಮ ಸೈಬರ್ ಬಂದು ಹೊಸ ಎಲ್ಲ ಯೋಜನೆಗಳು ತಂದಿದ್ದಾರೆ, ಅವರು ತರ್ತಾರೆ ಅನ್ನೋ ಒಂದು ಇದಿದೆ ಸರ್. ನಮಗೆ ಗ್ಯಾರಂಟಿ, ಅವ್ರ ಮೇಲೆ ವಿಶ್ವಾಸ ಇದೆ ಸರ್ ನಮ್ಮ ಸರ್ ಸಂತೋಷ್ ಸರ್ ಹತ್ರ. ಇಷ್ಟೇ ಮನವಿ, ಇದು ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತಾಯಿದ್ದೀವಿ ಸರ್. ಹೌದು ಸರ್, ಸಂತೋಷ್ ಲಾಡ್ ಅವರು ಕಾರ್ಮಿಕರ ಬೆನ್ನೆಲುಬಾಗಿ ನಿಂತ್ಕೊತೀವಿ ಅಂತೇಳಿ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕಾರ್ಮಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಒಂದಿಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಸಂತೋಷ್ ಲಾಡ್ ಅವರ ಒಂದು ಕಾರ್ಯವೈಖರಿ ಬಗ್ಗೆನೇ ಹೇಳೋದಾದರೆ ಏನು ಹೇಳ್ತೀರಿ? ತುಂಬ ಒಳ್ಳೆಯ ಸರ್. ಅವ್ರು ಮಾಡ್ತಿರೋ ಕೆಲಸ ಒಳ್ಳೆಯ ಕೆಲಸ ಸರ್. ಇದು ಹಿಂಗೆ ಮುಂದುವರಿಯಲ್ಲ ಅಂತ ನಾವು ಕೇಳ್ಕೊತೀವಿ ಸರ್. ಇದು ಕಟ್ಟಡ ಕಾರ್ಮಿಕ ನಾಯಕರ ಮಾತುಗಳು. ಅವ್ರು ಹೇಳ್ತಾರೆ, ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ನಮಗಾಗಿ ಕೊಡ್ತಾ ಇದೆ, ಆದರೆ ಕೆಲ ಮಧ್ಯವರ್ತಿಗಳಿಂದ ಇದು ನಮಗೆ ತಲುಪ್ತಾ ಇಲ್ಲ. ಹೀಗಾಗಿ ಸರ್ಕಾರ ಕೂಡ ಈ ಬಗ್ಗೆ ಒಂದಿಷ್ಟು ಗಮನ ಹರಿಸಬೇಕು. ಮಧ್ಯವರ್ತಿಗಳ ಹಾವಳಿಯನ್ನು ತಡೆಗಟ್ಟಿದ್ರೆ ನಿಜಕ್ಕೂ ನಮ್ಮ ಎಲ್ಲ ಕಾರ್ಮಿಕರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ.